ಬಿಲ್ಪತ್ರೆ ಅಂದರೆ ನಮಗೆ ತಕ್ಷಣ ನೆನಪಿಗೆ ಬರುವುದು ಶಿವನಿಗೆ ಪ್ರಿಯವಾಗಿರುವ ಮತ್ತು ಪೂಜೆಗೆ ಶ್ರೇಷ್ಠವಾದ ಪತ್ರೆಯಾಗಿದೆ. ಈ ಬಿಲ್ಪತ್ರೆಯು ಕೇವಲ ಪೂಜೆಗೆ ಮಾತ್ರವಲ್ಲದೆ ಹಲವು ಬಗೆಯ ಅನಾರೋಗ್ಯ ಸಮಸ್ಯೆಗಳಿಗೂ ಕೂಡ ಹೊಡೆದೂಡಿಸುವಂತಹ ಗುಣಗಳಿವೆ. ಈ ಬಿಲ್ವ ಮರದ ಬೇರು, ತೊಗಟೆ, ಪತ್ರೆ, ಹೂವು, ಕಾಯಿ, ಹಣ್ಣು ಹೀಗೆ ಸಂಪೂರ್ಣ ಮರವೇ ಔಷಧಿಯ ಅಗ್ಗರವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಬಿಲ್ಪತ್ರೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಸಕ್ಕರೆ ಕಾಯಿಲೆ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ. ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಔಷಧಿ ಇದುವರೆಗೂ ಕಂಡು ಹಿಡಿದಿಲ್ಲ. ಆದರೆ ಬಿಲ್ಪತ್ರೆ ಸೇವನೆಯಿಂದ ಸಕ್ಕರೆ ಕಾಯಿಲೆಯನ್ನು ತಕ್ಕ ಮಟ್ಟಿಗೆ ನಿಯಂತ್ರಣದಲ್ಲಿ ಇರಿಸಬಹುದು. ಈ ಎಲೆಯನ್ನು ಹೇಗೆ ಸೇವನೆ ಮಾಡಬೇಕೆಂದರೆ ಬೆಳಗ್ಗೆ ಉಪಹಾರ ಮಾಡುವ ಮೊದಲು ಒಂದೆರಡು ಎಳೆಯ ಎಲೆಗಳನ್ನು ಸೇವನೆ ಮಾಡಬೇಕು. ಎಲೆಯ ಎಳೆಗಳು ಯಾಕೆಂದರೆ ಮೊದಲು ಸೇವನೆ ಮಾಡುವಾಗ ಈ ಎಲೆಗಳು ಬಲ್ತಿದ್ರೆ ಇದು ತುಂಬಾ ಒಗರಾಗಿರುತ್ತದೆ. ಹಾಗಾಗಿ ಮೊದಲು ಸೇವನೆ ಮಾಡುವವರಿಗೆ ಇದು ಸೇವನೆ ಮಾಡಲು ಆಗುವುದಿಲ್ಲ. ಅಂತವರು ಹೀಗೆ ತಾನೇ ಚಿಗುರಾಗಿರುವ ಎಲೆಗಳನ್ನು ಸೇವನೆ ಮಾಡಬಹುದು. ಇನ್ನು ವಾತ ದೋಷಗಳ ನಿವಾರಣೆ ಗುಣ ಇದರ ಬೇರಿನಲ್ಲಿ ಇದೆ. ಬಿಲ್ವದ ಹಸಿಕಾಯಿ ಕಫ ಮತ್ತು ವಾತ ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಯಾರಿಗೆ ಹಸಿವು ಆಗ್ತಾ ಇರುವುದಿಲ್ಲ ನೋಡಿ, ಅಂತವರು ಇದನ್ನು ಸೇವನೆ ಮಾಡುವುದರಿಂದ ಹಸಿವು ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಇದು ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ತಲೆನೋವು ಸಮಸ್ಯೆ ಇದ್ದರೆ, ತಲೆನೋವು ಸಮಸ್ಯೆ ಇದ್ದಾಗ ಬಿಲ್ವದ ಮರದ ಒಣಬೇರನ್ನು ಅರೆದು ಹಣೆಗೆ ಲೇಪಿಸುವುದರಿಂದ ತಲೆನೋವು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಇನ್ನು ತಲೆಹೊಟ್ಟು ಸಮಸ್ಯೆಗೂ ಕೂಡ ಇದು ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತದೆ. ಹೌದು, ಈ ಬಿಲ್ಪತ್ರೆಯ ಎಲೆಗಳನ್ನು ನುಣ್ಣಗೆ ಅರೆದು ತಲೆಗೆ ಲೇಪಿಸಿಕೊಂಡು ಅರ್ಧ ಗಂಟೆಯ ನಂತರ ತಲೆಯನ್ನು ತೊಳೆದುಕೊಳ್ಳಬೇಕು. ಇದನ್ನು ವಾರದಲ್ಲಿ ಒಂದೆರಡು ಸಲ ಹಚ್ಚಿಕೊಳ್ಳುವುದರಿಂದ ತಲೆಹೊಟ್ಟು ಸಮಸ್ಯೆ ನಿವಾರಣೆಯಾಗುತ್ತದೆ. ಇನ್ನು ನಿದ್ರಾಹೀನತೆ ಸಮಸ್ಯೆ ಇದ್ದವರು ಈ ಬಿಲ್ವದ ಎಲೆಗಳನ್ನು ತೆಗೆದುಕೊಂಡು ನೀರು ಸೇರಿಸದೆ ಅರೆದು ಹಣೆಗೆ ಲೇಪಿಸಬೇಕು. ಇದರಿಂದ ಒಳ್ಳೆಯ ನಿದ್ರೆ ಬರುತ್ತದೆ. ಮತ್ತು ಇನ್ನು ಸುಸ್ತು, ನಿಶಕ್ತಿ ಇದ್ದವರು ಕೂಡ ಈ ಬಿಲ್ಪತ್ರೆಯ ರಸವನ್ನು ಪ್ರತಿನಿತ್ಯ 2 ರಿಂದ 3 ಚಮಚೆಯಷ್ಟು ಸೇವನೆ ಮಾಡಬೇಕು. ಇದರಿಂದ ನಿಶಕ್ತಿ ಮತ್ತು ಸುಸ್ತು ದೂರವಾಗುತ್ತದೆ. ಇನ್ನು ದೇಹದ ಮೇಲೆ ಯಾವುದೇ ರೀತಿಯಾಗಿ ಗಾಯವಾದಾಗ ಅದು ಕೊಳೆಯುವ ಸ್ಥಿತಿ ತಲುಪಿದಾಗ ಆ ಜಾಗದಲ್ಲಿ ಬಿಲ್ಪತ್ರೆಯನ್ನು ಅರೆದು ಕಟ್ಟಿದರೆ ಬೇಗ ಗುಣಮುಖವಾಗುತ್ತದೆ. ಮತ್ತು ಸುಟ್ಟ ಗಾಯದ ಮೇಲೆ ಬಿಲ್ಪತ್ರೆಯ ರಸವನ್ನು ಲೇಪಿಸಿದ್ರೂ ಕೂಡ ಬೇಗ ಮಾಯವಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಲ್ಪತ್ರೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.